ಹಾಯ್ ಫ್ರೆಂಡ್ಸ್, ನೋಡಿ ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೆ ದುಡ್ಡು ಮಾಡ್ಬೇಕು ಅಂದ್ರೆ ಬಿಸ್ನೆಸ್ ಮಾಡ್ಬೇಕು. ಹಾಗಾಗಿ ನಾನು ನಿಮ್ಗೆ ಒಂದು ಸಿಂಪಲ್ ಸಜೆಸ್ಟ್ ಮಾಡ್ತಿದ್ದೀನಿ. ಏನ್ ಗೊತ್ತಾ, ಒಂದು ಸಣ್ಣದಾಗಿ ಬಿಸ್ನೆಸ್ ಮಾಡಿ. ಯಾವತ್ತೂ ಕೂಡ ಬಿಸ್ನೆಸ್ ಮಾಡೋರು ದೊಡ್ಡದಾಗಿ ಗೊತ್ತಿಲ್ಲದೆ ಇದ್ದಾಗ ದೊಡ್ಡದಾಗಿ ಹೋಗಕ್ ಹೋಗ್ಬಾರ್ದು. ಸಿಂಪಲ್ ಆಗಿ ಚಿಕ್ಕದಾಗಿ ನಾವು ಬೆಳೆಸ್ಕೊಂಡು ಹೋಗೋದನ್ನ ರೂಢಿ ಮಾಡ್ಕೊಬೇಕು. ಎಕ್ಸಾಂಪಲ್, ನೀವು ಒಂದು 500 ಇಂದ ಸ್ಟಾರ್ಟ್ ಮಾಡಿ. 500, 1000, 5000 ಒಳಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಏನ್ ಮಾಡಿ ಅಂದ್ರೆ, ಮೊದ್ಲು ಈಗ ನೀವು ಯಾವ್ದೋ ಒಂದ್ ಕಡೆ ವರ್ಕ್ ಮಾಡ್ತಾ ಇದೀರಾ. ಈಗ ಅಲ್ಲಿ ಹೆಂಗೆ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರಿ. ಪಾರ್ಟ್ ಟೈಮ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಪಾರ್ಟ್ ಟೈಮ್ ಹೇಗ್ ಮಾಡ್ಬೋದು? ಎಕ್ಸಾಂಪಲ್, ಪಾರ್ಟ್ ಟೈಮ್ ಅಲ್ಲಿ ಆ, ನೀವು ಈಗ ನಿಯರ್ ಬೈ ಅಲ್ಲಿ ಅಕ್ಕಪಕ್ಕ ಒಳ್ಳೆ ಇಟ್ಟಿಗೆ ಫ್ಯಾಕ್ಟ್ರಿಗಳವ, ಎಂಸೆಂಡ್ ಇಂಡಸ್ಟ್ರಿ, ಈ ಕ್ರಸರ್ಗಳವ, ಮತ್ತೆ ಒಳ್ಳೆ ಸಿಟಿ ಇತ್ತು, ದೊಡ್ಡ ಸಿಟಿ ಇತ್ತು, ಸ್ಟ್ಯಾಂಡರ್ಡ್ ಸಿಟಿ ಇದ್ದಾಗ ಅಲ್ಲೆಲ್ಲ ಇದ್ ಮಾಡ್ಬೇಕಾಗಿರುತ್ತೆ. ಏನು, ಫರ್ಟಿಲೈಸರ್, ಇದು ಲಾಡ್ಜ್ಗಳನ್ನೆಲ್ಲ ಈ ತಿಗಣೆಗಳಿಗೆಲ್ಲ ಔಷಧಿ ಹೊಡಿತಾರೆ. ಮತ್ತೆ ಅವು ಜೊತೆಗೆ ಮೇಂಟೆನೆನ್ಸ್ ವರ್ಕು, ಎಲೆಕ್ಟ್ರಿಕಲ್, ಪ್ಲಂಬಿಂಗು, ಅದೆಲ್ಲ ಫ್ರೀ ಟೈಮ್ಲೆಲ್ಲ ನೀವು ಆರಾಮಾಗಿ 1.5 3 ಪಾರ್ಟ್ ಟೈಮ್ ಮಾಡ್ಕೊ ಹೋಗ್ಬೋದು. ಎಷ್ಟು ದಿನ ಗಂಟ ನೀವು ನಿಮ್ ಬಿಸ್ನೆಸ್ ಸ್ವಲ್ಪ ಇನ್ಕ್ರಿಮೆಂಟ್ ಆಗೋ ತನಕ ನಿಮ್ಗೆ ಸ್ಯಾಲ್ರಿ ತಿಂಗಳಿಗೆ ಒಂದು 15-20 ಸಾವಿರ ರೂಪಾಯಿ ನಾನು ನನ್ನ ಕೆಲಸದಲ್ಲಿ ಸ್ವಂತ ಅರ್ನಿಂಗ್ ಮಾಡ್ತೀನಿ ಅಂತ ಕೆಪಾಬಿಲಿಟಿ ಬರೋ ತನಕನು ನೀವು ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ಕೊಂಡೇ ವರ್ಕ್ ಮಾಡಿ. ಆರಾಮಾಗಿ ಪಾರ್ಟ್ ಟೈಮ್ಲಿ ದಿನ 1 hour 2 hours ನೀವು ಮೇಂಟೆನೆನ್ಸ್ ವರ್ಕ್ ಮಾಡಿದ್ರು ಏನ್ ಆರಾಮಾಗಿ 500 ಇಂದ 1500 ರಿಂದ 1000 ರೂಪಾಯಿ ಆರಾಮಾಗಿ ದುಡಿಬಹುದು. ಅವಾಗ ಏನಾಗುತ್ತೆ, ನೀವು ಇದು ಕಂಪ್ಲೀಟ್ ಕೆಲಸ ಇಲ್ಲೇದಾಗ್ಲೂ ನೀವೇನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಕೆಲಸ ಇಲ್ಲೇದಾಗ್ಲೂ ನೀವು ಈ ಯಾವ್ದೋ ಮಾಮೂಲಿ ಸಂಬಳ ಬರ್ತಿರುತ್ತಲ್ಲ ಅದ್ರಲ್ಲಿ ಮೇಂಟೈನ್ ಆಗುತ್ತೆ. ಕೆಲ್ಸ ಇದ್ರೂ ಎಕ್ಸ್ಟ್ರಾ ಇನ್ಕಮ್ ಆಡ್ ಆಗುತ್ತೆ. ಹಾಗಾಗಿ ನೀವೇನ್ ಮಾಡಿ ಅಂದ್ರೆ, ಇವು ಫಸ್ಟ್ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ. ಈಗ ನಾನು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತೀನಿ, ನಿಮ್ಮಲ್ಲಿ ಯಾವ್ದಾದ್ರು ಕಂಪ್ಲೇಂಟ್ಸ್ ಇದ್ರೆ ಹೇಳಿ ಸರ್ ಅಂದ್ಬಿಟ್ಟು ನೀವು ಹೋಗಿ ಫೋನ್ ನಂಬರ್ ಅಥವಾ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡು ವಿಸಿಟಿಂಗ್ ಕಾರ್ಡ್ ಕೊಡೋದು ಅಕ್ಕಪಕ್ಕ ಶಾಪ್ಗಳಿಗೆ, ಅಥವಾ ಅಕ್ಕಪಕ್ಕ ದೊಡ್ಡ ದೊಡ್ಡ ಹೋಟೆಲ್, ಬಾರು, ರೆಸ್ಟೋರೆಂಟು, ಮತ್ತೆ ಈ ಬ್ಯಾಂಕ್ಗಳು, ಫೈನಾನ್ಸ್ ಆಫೀಸ್ಗಳು, ಅಲ್ಲೆಲ್ಲ ತುಂಬಾ ಅರ್ಜೆಂಟ್ ಇರ್ತವೆ. ಇಮಿಡಿಯೇಟ್ಲಿ ಪವರ್ ಕಟ್ ಆಯ್ತು ಅಂತ ತಕ್ಷಣ ಇಮಿಡಿಯೇಟ್ಲಿ ಮಾಡ್ಬೇಕು. ಇಲ್ಲಾಂದ್ರೆ ಅಲ್ಲೆಲ್ಲ ಇದಕ್ಕೆಲ್ಲ ಸಮಸ್ಯೆ ಆಗ್ತವೆ, ಮಿಷನರಿಗಳಿಗೆ ದುಡ್ಡು ತಗೊಳೋರ್ಗೆ ಮಾಡೋರ್ಗೆ. ಹಾಗಾಗಿ ನೀವು ತುಂಬಾ ನೀಡ್ ಇರುತ್ತೆ. ಈಗ ಎಕ್ಸಾಂಪಲ್, ಹೋಟೆಲ್ ಲಾಡ್ಜ್ಗಳನ್ನೆಲ್ಲ ಪ್ಲಂಬರ್ ಇಲ್ಲಾಂದ್ರೆ ತುಂಬಾ ರಿಸ್ಕ್ ಆಗ್ಬಿಡುತ್ತೆ. ಯಾಕಂದ್ರೆ ಕಸ್ಟಮರ್ ಬಂದು ವೇಟ್ ಮಾಡ್ತಿರ್ತಾರೆ, ತುಂಬಾ ಇಮಿಡಿಯೇಟ್ಲಿ ಸರ್ವಿಸ್ ಕೊಡ್ಬೇಕಾಗಿರುತ್ತೆ. ಅವಾಗ ನಿಮ್ಗೆ 500 ಇಲ್ಲ 1000 ಕೊಡ್ಬೇಕು, ಅವರು ಸರ್ವಿಸ್ ಕೊಡ್ಬೇಕಾಗಿರುತ್ತೆ. ಹಾಗಾಗಿ ದಯವಿಟ್ಟು ಇಂಥ ಸ್ಕಿಲ್ಗಳನ್ನ ನೀವು ಪಾರ್ಟ್ ಟೈಮ್ ಓದ್ಬೇಕಾದ್ರೂ ಕಲ್ತ್ಕೊಳ್ಳಿ, ಪದೇ ಮಾಡ್ತಾ ಇರ್ಬೇಕಾದ್ರೂ ಮಾಡಿ. ಫ್ರೀ ಟೈಮ್ಲಿ ಏನ್ ಕಲಿಬೋದು, ಒಳ್ಳೆ ಡ್ರೈವಿಂಗ್ ಕಲೀರಿ. ಡ್ರೈವಿಂಗ್ ಕಲ್ತ್ರು ಕೂಡ ನೀವು ಸ್ಪೇರ್ ಡ್ರೈವರ್ ಆಗಿ ಹೊರಗಡೆ ಮೈಸೂರು, ಬೆಂಗಳೂರಲ್ಲೆಲ್ಲ ಮನೆಯಲ್ಲಿ ಕಾರ್ ಇರ್ತವೆ. ಬಟ್ ಕೆಲವ್ರಿಗೆ ಡ್ರೈವಿಂಗ್ ಅಷ್ಟು ಸ್ಪಷ್ಟವಾಗಿ ಬರಲ್ಲ. ಅಂತವ್ರು ಏನ್ ಮಾಡಿ, ಸ್ವಂತ ಒಂದ್ ಒಳ್ಳೆ ಕಲೀರಿ. ಒಂದ್ ಒಳ್ಳೆ ಸರ್ವಿಸ್ ಕೊಡಿ. ನೀವು ಚೆನ್ನಾಗಿ ನೀಟಾಗಿ ಅವ್ರನ್ನ ಸೇಫ್ಟಿ ಕರ್ಕೊಂಡ್ಬಿಟ್ರೆ ಅವರು ನಿಮ್ಮನ್ನ ಒಂದ್ ಡ್ರಾಪ್ ಕೊಟ್ರು ಪರ್ ಡೇ ಮಿನಿಮಮ್ 1000 ಅಂತೂ ಕೊಡ್ತಾರ. ಆತರ ಎಲ್ಲ ಈ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಮಾಡ್ಬೋದು. ಇಂತ ಆದಷ್ಟು ನೀವು ಕೆಲ್ಸದ ಜೊತೆ ಈ ತರ ಸಮ್ ಸ್ಕಿಲ್ ಮಾಡಿದ್ರ ಮಾತ್ರ ಖಂಡಿತ ನೀವು ಇಷ್ಟನೇ ದುಡಿಬೇಕು ಅಂತ ಏನಿಲ್ಲ. ಒಂದ್ ದಿನಕ್ಕೆ ಆಗದೆ ಇರ್ಲಿ, ಮುಂದೆ ಮಾಡ್ಕೊತ ಹೋಗ್ತಾ ಇರಿ. ಅದು ಡೇ ಬೈ ಡೇ ನಿಮ್ಗೆ ಬಿಸ್ನೆಸ್ ಇನ್ಕ್ರಿಮೆಂಟ್ ಡೇ ಬೈ ಡೇ ನಿಮ್ಗೆ ಬಿಸ್ನೆಸ್ ಬೆಳೀತಾ ಹೋಗುತ್ತೆ ಹೊರತು ಯಾವತ್ತೂ ಕೂಡ ಚಿಕ್ಕದಾಗಲ್ಲ. ಹಾಗಾಗಿ ಇವತ್ತು ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಇವತ್ತು 1000 2000 ಸ್ಟಾರ್ಟ್ ಮಾಡಿ. ಇಲ್ಲ ಇದು ನಿಮ್ಮ ಒಂದು ಟ್ಯಾಲೆಂಟ್ ನ ಬಿಸ್ನೆಸ್ ಮಾಡ್ಕೊಳ್ಳಿ. ಜನಗಳ ಸಂಪರ್ಕಕ್ಕೆ ಸಿಗಿ, ಫೋನ್ ನಂಬರ್ ಸ್ಪ್ರೆಡ್ ಮಾಡಿ. ಯಾರ್ಯಾರ ಮೌತು ಬಾಯಿಗೆ ಸ್ಪ್ರೆಡ್ ಆಗಿ, ಅವಾಗ ಏನಾಗುತ್ತೆ, ನೀವು ಜನ ಬೇಗ ನಿಮ್ಮನ್ನ ಗುರ್ತಿಡಿತಾರ. ಏನಿಲ್ಲ, ನೀವು ನಿಮ್ ಜೊತೆ ಒಂದು ಹೆಲ್ಪರ್ ಮಾಡ್ಕೊಂಡು ಸ್ವಲ್ಪ ನೆಟ್ವರ್ಕ್ ಬಿಲ್ಡ್ ಆದ್ಮೇಲೆ ಹೆಲ್ಪರ್ ಮಾಡ್ಕೊಂಡು ಆರಾಮಾಗಿ ಕ್ಲಿಕ್ ಆಗ್ಬೋದು. ಒಂದೇನು, ನಾನು ಎಲೆಕ್ಟ್ರಿಕಲ್ ವರ್ಕ್ ಮಾಡ್ಬೇಕಾದ್ರೆ ಪರ್ ಡೇ
ಮಿನಿಮಮ್ ಅಂದ್ರೆ ಒಂದು 4 ಕಂಪ್ಲೇಂಟ್ 5 ಕಂಪ್ಲೇಂಟ್, ಒಂದೊಂದ್ ದಿನ ಕಂಪ್ಲೇಂಟ್ ಇರ್ತಿರ್ಲಿಲ್ಲ, ಒಂದೊಂದ್ ದಿನಕ ಫ್ರೀನೇ ಇರ್ತಿರ್. ರಾತ್ರಿ 8 ಗಂಟೆ 9 ಗಂಟೆ ತನಕನು ಮಾಡ್ತಿದೆ ಈ ಹೋಟೆಲ್ಗಳಲ್ಲೆಲ್ಲ. ಅವ್ರಿಗೆ ಇನ್ ಟೈಮಲ್ಲಿ ಹೋಗ್ಬೇಕು, ಲಾಡ್ಜ್ಗಳಿಗೆಲ್ಲ ಇನ್ ಟೈಮಲ್ಲಿ ಪವರ್ ಕಟ್ ಆಯ್ತು ಅಥವಾ MCB ಟ್ರಿಪ್ ಆಯ್ತು ಅಂದ್ರೆ ಗೊತ್ತಿರಲ್ಲ ಅವ್ರಿಗೆ. ಅಂತ ಸ್ಕಿಲ್ ಎಲ್ಲ ಗೊತ್ತಿದಾಗ ನಿಮ್ಗೆ ಹೋಗಿ ಬರೀ ಅಟೆಂಡ್ ಮಾಡಿದ್ರೆ ನಿಮ್ಗೆ 500 ರೂಪೀಸ್ ಅಂತೂ ಫೀಸ್ ಅಂತೂ ಪ್ರತಿಯೊಬ್ಬರು ಕೊಟ್ಟೆ ಕೊಡ್ತಾರ. ಹಾಗಾಗಿ ದಯವಿಟ್ಟು ನೋಡಿ ಫ್ರೆಂಡ್ಸ್, ಈ ತರ ಸಮ್ ಸ್ಕಿಲ್ಗಳನ್ನ ನೀವು ಇಂಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಖಂಡಿತ ನಿಮ್ಮ ಫ್ಯೂಚರ್ ಅಂತೂ ಖಂಡಿತ ಒಳ್ಳೆ ವ್ಯಾಲ್ಯೂಬಲ್ ಇರುತ್ತೆ. ಮತ್ತೆ ಈ ಕಬ್ಬಿಣ ಕಟ್ಟ ವರ್ಕು, ಈ ಕಬ್ಬಿಣ ಕಟ್ಟ ವರ್ಕು, ಈ ತರದವನ್ನೆಲ್ಲ ಬಿಲ್ಡ್ ಮಾಡ್ಕೊಳ್ಳಿ. ಈ ತರ ದೊಡ್ಡ ದೊಡ್ಡ ಒಳ್ಳೆ ಸ್ಕಿಲ್ ವರ್ಕ್ ಎಲ್ಲ ಆದಷ್ಟು ಬಿಲ್ಡ್ ಮಾಡ್ಕೊಳ್ಳೇಬೇಕು ನೀವು. ಇನ್ ಮುಂದಂತೂ ಸಮ್ ಸ್ಕಿಲ್ ಇರೋ ಒಳ್ಳೆ ಗುಡ್ ಪರ್ಸನ್ಗ ಹುಡುಕ ಬಂತಾರೆ ಮತ್ತು ಕೆಲ್ಸಕ್ಕೆ ಮಾತ್ರ ಭಯಂಕರ ಡಿಮ್ಯಾಂಡ್ ಅಂತೂ ಇರುತ್ತೆ. ಈಗ ನೋಡಿ, ಮಾಸ್ಟರ್ ಡಿಗ್ರಿ ಏನ್ ಡಿಗ್ರಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಜಮೀನ್ ಉಳಕ್ಕಾಗತ್ತ ಡಿಗ್ರಿ ಮಾಡ್ಕೊಂಡು? ಆ ಡಿಗ್ರಿ ಬಂದು ಉಳುತ್ತಾ? ನಾವು ಕಲ್ತಿದ್ರೆ ಮಾತ್ರ ಉಳಕ್ಕಾಗೋದು. ಈಗ ಈ ಏರ್ ಕಟ್ಟೋದು, ಬಿತ್ತನೆ ಮಾಡೋದು, ಇವೆಲ್ಲ ನಾವೇ ಮಾಡ್ಬೇಕು ಹೊರತು ಅದು ಮಿಷನರಿಗಳನ್ನ ಬಂದ್ ಮಾಡಲ್ಲ. ಮಾಡ್ತೀವಿ, ಬಟ್ ಅಷ್ಟು ನಮ್ಮ ತರ ನಾವು ಹೇಳ್ದಂಗ್ ಮಾಡ್ಕೊಳಕ್ ಆಗಲ್ಲ. ಹಾಗೆ ನೋಡಿ ಫ್ರೆಂಡ್ಸ್, ಇನ್ನು ಮುಂದೆ ಆದ್ರೂ ನೀವು ಕೂಡ ಬೆಳಿಬೇಕು, ಬದುಕಲೇಬೇಕು ಅಂತ ಅಂದಾಗ ಇನ್ನು ಎಷ್ಟೇ AI ಬಂದಿರೋದ್ರಿಂದ ನೆಕ್ಸ್ಟ್ ಇಂದ ಇನ್ನು ಕಂಪ್ಯೂಟರ್ ಸೈನ್ಸ್ ಅವು ಇವು ಇನ್ನು ಬೆಲೆನೇ ಇಲ್ಲಕ್ಕಾಗತ್ತೆ. ಈ ಓದ ಎಜುಕೇಶನ್ಗೆ ಬೆಲೆನೇ ಲೆಕ್ಕ. ಎಲ್ಲ ಕಂಪ್ನಿಗಳು ಕೂಡ ತೆಗಿತಾ ಇದಾರೆ. ಈಗ ಎಕ್ಸಾಂಪಲ್ 1,000, 2,000, 3,000 ಮೈಕ್ರೋಸಾಫ್ಟ್, ಇನ್ಫೋಸಿಸ್ ಇವ್ರಲ್ಲೆಲ್ಲ ಆಟೋಮೆಟಿಕ್ AI ಬಂದಿರೋದ್ರಿಂದ ಅವೇ ಎಲ್ಲ ನಿಂಗೆ ಆಟೋಮೆಟಿಕ್ ಇಂತ. ಈಗ ಎಕ್ಸಾಂಪಲ್ ಒಂದು ಪ್ರಬಂಧ ಬೇಕು ಅಂತ ಕೇಳಿದ್ರೆ ವಿತಿನ್ ಸೆಕೆಂಡ್ ಅಲ್ಲಿ AI ಪ್ರಿಪೇರ್ ಮಾಡಿ ಕಳ್ಸುತ್ತೆ. ಮೊದಲೆಲ್ಲ ಅದನ್ನ ಒಬ್ರು ಅದಕ್ಕೆ ಡಾಟಾ ಎಂಟ್ರಿ, ಡಾಟಾ ಆಪರೇಟರ್ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡು ಅವ್ರನ್ನ ಈ ತರ ಮಾಡ್ಕೊಡಿ ಅಂತ, ಈಗ ಬೇಕು ನಮ್ಗೆ ಈ ತರ ಎಲ್ಲ ಬೇಕು ಅಂತ ಕೇಳ್ತಿದ್ರು. ಈಗ ಅದೆಲ್ಲ ವಿತಿನ್ ಸೆಕೆಂಡ್ಲಿ AI ನ ನೀವು ಅದನ್ನ ಮಾಡ್ಕೊಡು ಅಂತ ಚಾಟ್ GPT ಕೇಳಿದ್ರೆ ಅದು ಇಮಿಡಿಯೇಟ್ಲಿ ಮಾಡ್ಕೊಡುತ್ತೆ. ಹಾಗಾಗಿ ದಯವಿಟ್ಟು ನೋಡಿ ಫ್ರೆಂಡ್ಸ್, ಈ ತರ ಸಮ್ ಸ್ಕಿಲ್ಗಳನ್ನ ಕಲ್ತ್ಕೊಂಡ್ರೆ ಮಾತ್ರ ಭವಿಷ್ಯದಲ್ಲಿ ತುಂಬಾ ಫ್ಯೂಚರ್ ಇರುತ್ತೆ ನಿಮ್ಗೆಲ್ಲ. ಹಾಗಾಗಿ ಇನ್ನು ಮುಂದೆ ನೀವು ಯಾವುದೇ ಡಿಗ್ರಿ ಜೊತೆ ಸಮ್ ಸ್ಕಿಲ್ ಅಂತೂ ಕಂಪ್ಲೀಟ್ ಜೊತೆಗಿದ್ರೆ ಮಾತ್ರ ಖಂಡಿತ ನೀವು ಉತ್ತರ ಆಗ್ತೀರಿ ಅಂತ ಹೇಳ್ತಾ ಈ ಮೂಲಕ ನನ್ನೊಂದು ಸಲಹೆ ಕೊಡ್ತಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.